ಸಂದೇಶ್ ಅವರ ಬಗ್ಗೆ ಸುಮಾರು ಜನ ಊಹಾಪೋಹಗಳು ಏನೋ ಸುಮ್ಮನೆ ಹೇಳ್ಕೊಂಡ್ಬರ್ತಾ ಇದ್ದಾರೆ. ಅಷ್ಟು ದುಡ್ಡಿಗೆ ಶಾಮೀಲಾಗಿದ್ದಾರೆ, ಅಷ್ಟು ದುಡ್ಡು ತಗೊಂಡಿದ್ದಾರೆ. ಯಾವ ಅನ್ನಾದ್ರೂ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಬಲಿ ಆಗ್ತೀವಪ್ಪ, ನಾವು ಬಲಿ ಆಗಲ್ಲ. ₹1 ಸಿಂಗಲ್ ಪೈಸೆ ತಗೊಂಡಿರೋದು ಎಲ್ಲಾದ್ರೂ ಪ್ರೂವ್ ಮಾಡಲಿ. ಅವ್ರು ಇಟ್ಕೊಂಡು ಸುಮ್ಮನೆ ನಾಟಕ ಆಡೋದಲ್ಲ. ₹1 ತಗೊಂಡಿರೋದು ಏನಾದ್ರು ಪ್ರೂವ್ ಮಾಡಿದಾರೆ ಅಂತಂದ್ರೆ ನಾವು ಅವ್ರು ಏನು ಹೇಳಿದ್ರೆ ಅದು ನಾವು ಕೇಳ್ತೀವಿ. ನಾವು ಪ್ರೂವ್ ಮಾಡ್ತೀವಿ. ರಾಜಿ ಆಗೋ ಬ್ಲಡ್ ಅಲ್ಲ ಇದು. ಇಲ್ಲಿ ಈ ರಕ್ತ ಹರಿತಾರದು ಅಂಬೇಡ್ಕರ್ ವಂಶಸ್ಥರ ರಕ್ತ. ಯಾವುದೇ ಕಾರಣಕ್ಕೂ ಯಾರಾದರೂ ನಮ್ಮ ಸಂದೇಶ ರಾಜ್ಯ ಆಗ್ತಾರೆ, ದುಡ್ಡು ಬಗ್ತಾರೆ ಅನ್ನೋದಾದರೆ ಇವತ್ತೇ ಅದನ್ನು ತೆಗೆದುಹಾಕ್ಬಿಡಿ. ನಮ್ಮ ನ್ಯಾಯಾಲಯದಿಂದ ಆದೇಶ ಬಂದಿದೆ. ನ್ಯಾಯಾಲಯದಿಂದ ಲೀಗಲ್ ಒಪಿನಿಯನ್ಗೆ ನಮ್ಮ ತಾಲೂಕು ಆಡಳಿತ ಕಳಿಸಿದ್ರು. ನಿರ್ಮಾಣ ಶೆಲ್ಟರ್ಸ್ದು ಸರ್ಕಾರಿ ಜಮೀನಲ್ಲಿ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ಡೆಮಾಲೇಷನ್ ಮಾಡಿ, ಸರ್ಕಾರಿ ಜಮೀನಲ್ಲೇ ಕಟ್ಕೊಂಡಿದ್ರೆ ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಲೀಗಲ್ ಒಪಿನಿಯನ್ ಬಂದಿದೆ. 2 ಸರ್ವೆಗಳೂ ಸರ್ಕಾರಿ ಜಮೀನು ಅಂತ ಬಿಟ್ಟು ಬಂದೈತೆ. ನಾನು ಹೇಳಿದ್ದೀನಲ್ಲ, ಫೆಬ್ರವರಿ ಎಂಡಿಂಗ್ ಒಳಗೆ ಎಲ್ಲ ಡೆಮಾಲೇಷನ್ ಆಗೇ ಆಗುತ್ತೆ. ಥ್ಯಾಂಕ್ ಯು. ನಮ್ಮ ನ್ಯಾಯಾಲಯದಿಂದ ಆದೇಶ ಬಂದಿದೆ. ನ್ಯಾಯಾಲಯದಿಂದ ಲೀಗಲ್ ಒಪಿನಿಯನ್ಗೆ ನಮ್ಮ ತಾಲೂಕು ಆಡಳಿತ ಕಳಿಸಿದ್ರು. ನಿರ್ಮಾಣ ಶೆಲ್ಟರ್ಸ್ದು ಸರ್ಕಾರಿ ಜಮೀನಲ್ಲಿ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ಡೆಮಾಲೇಷನ್ ಮಾಡಿ, ಸರ್ಕಾರಿ ಜಮೀನಲ್ಲೇ ಕಟ್ಕೊಂಡಿದ್ರೆ ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಲೀಗಲ್ ಒಪಿನಿಯನ್ ಬಂದಿದೆ. ಇಲ್ಲಿ ವಿಚಾರ ಇದರಲ್ಲಿ ಆಗಿರೋ ಅಂಥದ್ದು ಏನಂದರೆ, 2 ಸರಿ ಸರ್ವೆ ಮಾಡಿ 2 ಸರಿನೂ ಸರ್ಕಾರಿ ಜಮೀನು ಅಂತೇಳ್ಬಿಟ್ಟು ಗುರುತು ಮಾಡಿಕೊಟ್ಟಿದ್ದಾರೆ. ಒಂದು ಕೋರ್ಟ್ ಕಡೆಯಿಂದ ಆಗಿರೋಂಥ ಸರ್ವೆನಲ್ಲಿನೂ ಸರ್ಕಾರಿ ಜಮೀನು ಇದು ಅಂತೇಳ್ಬಿಟ್ಟು ಬಂದೈತೆ. ನಾವು ಕೇಳಿದ್ದು ಅಷ್ಟೇ, ಸರ್ಕಾರಿ ಜಮೀನಾಗಿದ್ದಾಗ ದಯವಿಟ್ಟು ಒತ್ತುವರಿ ತೆರವು ಮಾಡಿಕೊಡಿ ಅಂದಾಗ ಅಲ್ಲಿ ಫಸ್ಟ್ ಟೈಮ್ ಮಾಡಿದಾಗ್ಲೂ ಸರ್ಕಾರಿ ಜಮೀನು ಅಂತೇಳ್ಬಿಟ್ಟು ಬಂದಿದೆ. 2ನೇ ಟೈಮ್ ಮಾಡಿದಾಗ್ಲೂ ಸರ್ಕಾರಿ ಜಮೀನು ಅಂತೇಳ್ಬಿಟ್ಟು ಬಂದಿದೆ. ಈಗ ನೀವು ನೋಡ್ತಾ ಇರ್ಬೋದು, ಮೊನ್ನೆ ಯಲಹಂಕ ಎಲ್ಲ ಬಿಲ್ಡಿಂಗ್ಗಳೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಹೊಡೆದ್ರು. ಸಣ್ಣ ಪುಟ್ಟವ್ರದ್ದು ಅದೇನದು ಗುಡಿಸ್ಲುಗಳು ಮತ್ತು ಮನೆಗಳು, ಸಣ್ಣ ಪುಟ್ಟ ಇಂಚು ಮನೆಗಳು ಕೂಡ ಹೊಡೆದ್ರು ಅಲ್ವಾ? ಯಾಕಂದರೆ ಸರ್ಕಾರ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು, ಯಾರೇ ಏನು ಮಾಡ್ಕೊಂಡಿದ್ರು ಅದು ಸರ್ಕಾರಿ ಗೋಮಾಳ, ಬಂಡಿದಾರಿ ಮತ್ತು ಸ್ಮಶಾನ ಮತ್ತು ರಾಜಕಾಲುವೆ ಇಂಥದ್ದೆಲ್ಲ ಆದಾಗ 100% ಹೊಡಿತಾರೆ ಅಲ್ವಾ? ಆ ಥರ ಸಂಕ್ರಾಂತಿ ಸ್ಪೆಷಲ್ಲು ನಾವು ನಮ್ಮ ಆನೆಕಲ್ಲು ವಿಚಾರದಲ್ಲಿ ಇನ್ನು ಕೇವಲ ನಾನು ಹೇಳಿದ್ದೆ 3 ತಿಂಗಳು ಅಂತೇಳ್ಬಿಟ್ಟು ಫೆಬ್ರವರಿ ಮುಗಿಯೋಷ್ಟರೊಳಗೆ ಎಲ್ಲ ಬಿಲ್ಡಿಂಗ್ಸ್, ಅನಾಧಿಕೃತ ಬಿಲ್ಡಿಂಗ್ಗಳು ಏನೇನಿದೆ ನಿರ್ಮಾಣ ಶೆಲ್ಟರ್ಸಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಡೆಮಾಲೇಷನ್ ಆಗುತ್ತೆ ಸರ್. ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡ್ಬೇಕು ಎಲ್ಲ ಥರ ಇವಾಗ ಯಾರ್ಯಾರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ಓಡೋಗವ್ರಿ, ನಿಮ್ಗೆ ಗೊತ್ತಿರೋಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅರೆಸ್ಟ್ ಆಗಿ ಜೈಲಿಗೂ ಹೋಗ್ತಾರೆ. ಯಾಕಂದರೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಜನಗಳಿಗೆಲ್ಲ ಮೋಸ ಮಾಡಿದ್ದಾರಲ್ಲ. ನಾನು ಅವತ್ತು ಹೇಳಿದೆ, ಮತ್ತು ಈ ಜನ ಏನು ಮಾಡ್ತಾಯಿದ್ದಾರೆ, ಇವ್ರ ಮಾತು ಕೇಳಿಕೊಂಡು ಇಲ್ಲ ಇದು ಲೀಗಲ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಮ್ಮ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಡಿಸೋರ್ಗಾದ್ರೂ ಕಾಮನ್ ಸೆನ್ಸ್ ಇರಬೇಕು. ಸಿವಿಲ್ ಮ್ಯಾಟ್ರಸ್ಗೆ ಕ್ರಿಮಿನಲ್ ಅಂದರೆ ಪೊಲೀಸ್ ಸ್ಟೇಷನ್ಗೆ ಸಂಬಂಧ ಬರಲ್ಲ ಸರ್. ಇಷ್ಟೆಲ್ಲ ಹೇಳ್ತೀನಿ ಅಲ್ಲಿ ಅನಧಿಕೃತವಾಗಿ ಯಾವುದೂ ಆಗಿಲ್ಲ ಅಂತೇಳಿ ಸದಾನಂದವರು ಬೈಸ್ಕೊಟ್ಟಿದ್ದಾರೆ. ತಮಗೂ ಗೊತ್ತಿರೋ ವಿಚಾರ ಸರ್. ಈಗ ಸದಾನಂದ ಕತೆ ಏನಾಗ್ಬಿಟ್ಟೈತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಸದಾನಂದ ವಿಚಾರ ಏನಾಗ್ಬಿಟ್ಟೈತಂದರೆ, ಫಸ್ಟ್ ನೀವು ನೋಡ್ತಾ ಇರೋಂಥದ್ದೇ ಇವಾಗ ಅಂಥ ಒಬ್ಬ ಹೀನಾಯ ವ್ಯಕ್ತಿ ವಿರುದ್ಧ ಅಂದರೆ ಅವನು ಹೆಸರು ಹೇಳಿ ಮಾತಾಡೋದು ತಪ್ಪೇ. ಬಟ್ ಕಾನೂನಲ್ಲಿ ಇಂಥದ್ದು ಜನಗಳನ್ನ ದಿಕ್ತಪ್ಪಿಸಿ ಒಂದು ಸುಳ್ಳು ಪತ್ರಿಕಾಗೋಷ್ಠಿ ಮಾಡೋಂಥದ್ದು, ಸುಳ್ಳು ಸುದ್ದಿಗೋಷ್ಠಿ ಮಾಡೋಂಥದ್ದು ಮತ್ತು ಜನಗಳಿಗೆ ದಿಕ್ತಪ್ಪಿಸೋಂಥದ್ದು, ಅದೇ ಯಾವ ಥರ ಮಾಡ್ಕೊಂಡ್ಬಿಟ್ಟವನಂದರೆ ಸದಾನಂದ. ಇವಾಗ ನಮ್ಮ ಕಡೆ ಈ ಕಡೆ ಲೋಕಲ್ಗಳಲ್ಲಿ ಮಾತಾಡ್ತಾರೆ, ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಅಂದರೆ ಅದ್ರ ಪಾಡ್ಗೆ ಅದೆಲ್ಲ ಹೋಗ್ತಾ ಇರ್ತೈತಂತೆ. ಅದನ್ನ ಇಟ್ಕೊಂಡು ನಿಕ್ಕರಲ್ಲಿ ಬಿಟ್ಕೊಂಡಂಗೆ ಆಯ್ತಂತೆ. ಆ ಥರ ಮಾಡ್ಕೊಂಡಿದ್ದು ಸದಾನಂದ ವಿಚಾರ ಆಲ್ಮೋಸ್ಟ್ ತಾಲೂಕು ಆನೇಕಲ್ ತಾಲೂಕಿನ ಜನತೆಗೆ ಮತ್ತು ನಮ್ಮ ಜಿಗಣಿ ವ್ಯಾಪ್ತಿಯಲ್ಲಿ ಎಲ್ರಿಗೂ ಗೊತ್ತು. ಆ ವ್ಯಕ್ತಿ ಎಷ್ಟು ದುಡ್ಡಿಗೆ ಡೀಲ್ ಆಗ್ತಾನೆ, ಫಸ್ಟ್ ಆ ವ್ಯಕ್ತಿನೇ ಎಲ್ಲಿ ನಿರ್ಮಾಣ ಶೆಲ್ಟರ್ಸ್ ಅವರು ವಿರುದ್ಧ ಹೋರಾಟ ಮಾಡ್ತಾನೆ, ಅದಾದಮೇಲೆ ಎಷ್ಟು ದುಡ್ಡು ತಗೊಂಡು ಶಾಮೀಲಾಗ್ತಾನೆ ಅಲ್ವಾ? ಇಂಥ ವಿಚಾರಗಳನ್ನೆಲ್ಲ ಇದು ಮಾಡಿಕೊಂಡು ಆ ವ್ಯಕ್ತಿ ನಾವು ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ಅವನಲ್ಲ, ಅವನು ಫ್ರಾಡ್. ಅವನು ಅಲ್ಲಿರೋರೆಲ್ಲ ಹಿರಿಯರು ಮನೆ ಕಟ್ಕೊಂಡಿದ್ರಿ, ಮತ್ತೆ ಲೀಗಲ್ ಕಟ್ಕೊಂಡಿದ್ರಿ ಅಂದ್ರೆ ನಮ್ಗೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರಂತ ಮಾತು ಅಲ್ಲಿರೋ ಸ್ಥಳೀಯರು. ಸರ್, ಈಗ ನಾನು ಹೇಳೋದೇನಂದ್ರೆ, ಇವಾಗ ಅವ್ರೇನು ಕಂಪ್ಲೇಂಟು ಏನು ಕೇಸು ಇದೆಲ್ಲ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೋ, ಅವ್ರಿಗೆ ಯಾರು ಮೋಸ ಮಾಡಿದಾರೋ ಅವ್ರ ಮೇಲೆ ಕೊಟ್ಕೊಳ್ಳಿ. ಆಪ್ಷನ್ ಐತೆ, ಅದಕ್ಕೆ ಆಪ್ಷನ್ ಐತಿ. ಈಗ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಮೋಸ ಮಾಡಿಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರಲ್ಲ ಅಲ್ವಾ? ಈಗ ನಾವು ಹೇಳ್ತಾ ಇರೋಂಥದ್ದು, ನೀವು ಲೀಗಲ್ ಆಗಿದ್ದರೆ ನಮ್ಗೆ ಬೇಡ, ಇಲ್ಲೀಗಲ್ ಆಗಿದ್ದಾಗ ಸರ್ಕಾರದಿಂದ ಹೊಡಿತಾರೆ ಅಲ್ವಾ? ಆ ಥರ ಏನಣ್ಣ ಡೈಲಾಗು, ಪುತ್ತಕ್ಕೆ ಹೋಗ್ರು ಪಾಮೆ ಬಿಡಿಸ್ನೆ ಸೂತಕ್ಕೆ ಬಿಟ್ಟಕ್ಕೆ ಮಾಮ ಅಂತ, ಆ ಥರ
ಅಯ್ಯೋ ಅದೇ ಹೇಳ್ಕೊಡ್ತಾ ಇದ್ದ ಕಾರಲ್ಲಿ ಮರ್ತೋಗಿದ್ದೀನಿ ನಾನು, ನಮ್ಮೆಲ್ಲಪ್ಪ ಹೇಳ್ಕೊಟ್ಟಿದ್ದು. ಏನು ಡೆಮೊಲೇಷನ್ ಬಂದಂತದ್ದು ಗಾಡಿ ಅಧಿಕಾರಿಗಳು ಮಧ್ಯಕ್ಕೆ ಪರಾರಿ ಸಿ ಅದು ನಿಮ್ಗೆ ಗೊತ್ತು ಸರ್. ಈಗ ನಾನು ಹೇಳೋದೇನಂದ್ರೆ ಪ್ಯೂರ್ಲಿ ಆರ್ ಐ ಶಾಮೀಲಾಗಿದ್ದ. ನಮಗೆ ಬಂದಿರೋಂಥ ಮಾಹಿತಿಗಳೇನೆಂದರೆ ತಹಸೀಲ್ದಾರ್ ಕೂಡ ಏನೋ ಸ್ವಲ್ಪ ಸಣ್ಣ ಪುಟ್ಟ ಯಾರೋ ಸ್ವಲ್ಪ ಒಂದಷ್ಟು ಆಮಿಷಗಳಿಗೆ ತಲೆಬಾಗಿದ್ದಾನೆ ಅಂತ ಅಲ್ವಾ. ನಮಗೇನು ಅದರಲ್ಲಿ ಕೆಲಸ? ಈಗ ನಾವು ಕೇಳ್ತೀವಿ ಇನ್ನೇನಾದರೂ ಡೆಮಾಲೇಷನ್ ಮಾಡಿಲ್ಲ ಅಂದರೆ ನಮ್ಮದು ಮಾಮೂಲಿ ಐತಲ್ಲ ಸರ್ ಹೋರಾಟ. ಈಗ ನಾವು ಸ್ಟೇ ಇರೋ ಜಮೀನುಗಳು ನಮ್ಗೆ ಬೇಡ, ಅವ್ರ ಹೆಸರಲ್ಲಿ ಖಾತೆ ಇರೋ ಜಮೀನುಗಳು ನಮ್ಗೆ ಬೇಡ, ಅವ್ರ ಹೆಸರಲ್ಲಿ ಲೀಗಲ್ ಪೇಪರ್ಸ್ ಇರೋ ಜಮೀನುಗಳು ನಮ್ಗೆ ಬೇಡ ಹಂಗಂತೇಳ್ಬಿಟ್ಟು ರಾಜಕಾಲುವೆ, ಗುಂಡುತೋಪು, ಸರ್ಕಾರಿ ರಸ್ತೆ, ಸರ್ಕಾರಿ ಜಾಗಗಳು, ಸರ್ಕಾರಿ ಸ್ಮಶಾನಗಳು ಎಲ್ಲ ಟೋಟಲ್ ಎಷ್ಟು ಎಕರೆನಪ್ಪ? 240 ಎಕರೆ. ಅಷ್ಟು ಎಕರೆಗಳಲ್ಲಿ ಅಂದರೆ ಅಷ್ಟು ಜಮೀನುಗಳಲ್ಲಿ ಒಳಗಾಗುವಂಥದ್ದು ಸುಮಾರು ಒಂದು 32 ಎಕರೆ ಮಾರ್ಕ್ ಮಾಡಿ ಇನ್ನೂ ಹೊಸದಾಗಿ ಇನ್ನೊಂದು ಅರ್ಜಿ ಕೊಟ್ಟಿದ್ದೀವಿ. ಈಗ 32 ಎಕರೆ ಡೆಮಾಲೇಷನ್ ಮಾಡಬೇಕು. ಏನು ಆ ಸರ್ವೆ ನಂಬರ್, ಯಾವ ಸರ್ವೆ ನಂಬರ್ ಅದು 64 ಅಲ್ಲ, ಈ ಸರ್ವೆ ನಂಬರ್ಗಳಲ್ಲಿ ಅದು ಯಾವ್ಯಾವ ಸರ್ವೆ ನಂಬರ್ಗಳು ಏನೇನು ಮೆನ್ಷನ್ ಮಾಡಿ ಅದು ನಾವು ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಡೆಮಾಲೇಷನ್ ಆಗೇ ಆಗ್ತೈತೆ, ಒತ್ತುವರಿ ತೆರವು ಆಗೇ ಆಗುತ್ತೆ ಸರ್. ಸ್ಟೇ ಇದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಸರ್ ನಿಮ್ಮ ಸರ್ ಸ್ಟೇ ಇದ್ರೆ ನೋಡಿ ಸರ್, ಈಗ ಅದೇ ಸರ್ ನೋಡಿ ಸರ್, ಈಗ ತಾಲೂಕಿನ ಜನತೆಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ವಿಚಾರ ಏನಂದರೆ ಸರ್ಕಾರದಿಂದ ಸ್ಟೇ ಕೊಟ್ಬಿಡ್ತಾರೆ, ಕೋರ್ಟಿಂದ ಸ್ಟೇ ಕೊಡೋಂಥದ್ದು ಅವರು ಓನ್ ಜಮೀನುಗಳಿಗೆ, ಸರ್ಕಾರಿ ಜಮೀನುಗಳಿಗೆ ಕೊಡಲ್ಲ ಅಲ್ವಾ. ನಾನು ಹೇಳೋವಂಥದ್ದು ಈಗ ಮೊನ್ನೆ ಡೆಮಾಲೇಷನ್ ಮಾಡಿದ್ರಲ್ಲ ಯಲಹಂಕ, ಯಾವ ಊರಣ್ಣದು? ಕೋಗಿಲು ಕ್ರಾಸು. ನೀವೆಲ್ಲರಿಗೂ ಗೊತ್ತೆಲ್ಲರೂ ನೋಡಿದ್ದಾರೆ ಅಣ್ಣ. ಒಂದು 200 ಐತಣ್ಣ ಕೋಲ್ಡ್ ಸ್ಟೇಗಳು ಕೋಗಿಲು ಕ್ರಾಸಲ್ದು, 200 ಇರೋದು. ಕೋಗಿಲು ಕ್ರಾಸ್ ಡೆಮಾಲೇಷನ್ ಮಾಡಿದ್ರಲ್ಲ, ಇದ್ರದ್ದು 200 ಸ್ಟೇಗಳೈತಿ. ಅಂದರೆ ಅವ್ರದ್ದು ಓನ್ ಪ್ರಾಪರ್ಟಿಗಳನ್ನು ತೋರಿಸ್ಬಿಟ್ಟು ಸ್ಟೇ ತೊಗೊಂಬಂದಿರ್ತಾರೆ. ಆದರೆ ಸರ್ಕಾರಿ ಏನು ಮಾಡ್ತಾರೆ, ಅವ್ರ ಪ್ರಾಪರ್ಟಿ ಅಲ್ಲ ಇದು, ಸರ್ಕಾರಿ ಜಮೀನು ಅಂತ ಬಿಟ್ಟು ತೋರಿಸ್ಬಿಟ್ಟು ಡೆಮಾಲೇಷನ್ ಮಾಡ್ತಾರೆ. ಅವ್ರ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ನಾವಿಲ್ಲಿ ಲೋಕಲಲ್ಲಿ ಆನೇಕಲ್ ಯೋಜನಾ ಪ್ರಾಧಿಕಾರನ ಮಾತಾಡೋಂಗಿಲ್ಲ, ಯಾಕಂದರೆ ಇಲ್ಲಿ ತನಕ ಅಧ್ಯಕ್ಷರಿಲ್ಲ ಅಲ್ವಾ. ಎರಡನೇದು ಅವರು ಲೀಗಲ್ ಒಪಿನಿಯನ್ ತಗೊಂಡವ್ರು ಇಲ್ಲಿ ತನಕ ತಗೊಂಡವ್ರು ಏನು ಮಾಡಿದ್ರು ಏನೋ ಅದು ಗೊತ್ತಿಲ್ಲ ಪಾಪ. ತಾಲೂಕು ನಮ್ಮ ಆನೇಕಲ್ ತಾಲೂಕು ಅವರು ಇದು ಮಾತ್ರ ತಾಲೂಕು ತಹಸೀಲ್ದಾರ್ ಅವ್ರ ಕಡೆಯಿಂದ ಮಾಡಿರೋಂಥ ಲೀಗಲ್ ಒಪಿನಿಯನ್ ಬಂದಿದೆ. ಸರ್ಕಾರಿ ಜಮೀನಲ್ಲಿದ್ದಾಗ ನೀವು ಒತ್ತುವರಿ ತೆರವು ಮಾಡಿ ಅಂತ ಬಿಟ್ಟು ಬಂದೈತೆ. 2 ಸರ್ವೆಗಳೂ ಸರ್ಕಾರಿ ಜಮೀನು ಅಂತ ಬಿಟ್ಟು ಬಂದೈತೆ. ನಾನು ಹೇಳಿದ್ದೀನಲ್ಲ, ಫೆಬ್ರವರಿ ಎಂಡಿಂಗ್ ಒಳಗೆ ಎಲ್ಲ ಡೆಮಾಲೇಷನ್ ಆಗೇ ಆಗುತ್ತೆ. ಥ್ಯಾಂಕ್ ಯು. ನಿರ್ಮಾಣ ಶೆಲ್ಟರ್ ನಿಸರ್ಗ ಬಡಾವಣೆಯ ವಿಚಾರವಾಗಿ ಸುಮಾರು ನಾವು ಒಂದು 8-9 ತಿಂಗಳಿಂದ ಹೋರಾಟ ಮಾಡ್ಕೊಂಡೇ ಬಂದ್ವಿ. ಇದಕ್ಕೆ ಒಂದು ಸ್ಟೇ ಪಾಟೀಲ್ ಅಂತಲೇ ಹೆಸರಿಟ್ಬಿಟ್ಟಿದ್ದೀವಿ ಆತನಿಗೆ. ಆತ ಏನು ಮಾಡ್ತಾನೆ, ಅಲ್ಲ ನಾನು ಮಾತಾಡಬಾರ್ದು, ನೀನು ಮಾತಾಡ್ಬೋದು, ಮಾತಾಡು. ಸ್ಟೇ ಪಾಟೀಲ್ ಅಂತಲೇ ಇಟ್ಬಿಟ್ಟಿದ್ದೀವಿ ಹೆಸರು. ಆತ ಏನು ಮಾಡ್ತಾನೆ, ಯಾವ ಮಾರಿದ್ರೆ ಹೋಗ್ತಾನೆ, ನಾವು ಅಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಹಂಗೆ 1 ಅವರ್ ಟೈಮ್ ಕೊಟ್ಟರೆ ಸಾಕು, 1 ಅವರ್ ಸ್ಟೇ ತರ್ತಾನೆ. ಇಡೀ ಇದರಲ್ಲಿ ಯಾರ ಕೈಯಲ್ಲೂ ಆಗಲ್ಲ ಆ ಥರ. ಅವನು ತಗೊಂಬರ್ತಾನೆ. ಬಟ್ ಅದು ಏನೋ ಫೇಕ್, ಅದು ಲೀಗಲ್ ಆಗಂತೂ ತಗೊಂಬರಲ್ಲ. ಎಷ್ಟೋ ಏನೇನೋ ಮಾಡಿದ್ವಿ, ಸರ್ವೆ ಮಾಡಿದ್ವಿ. ಮೊನ್ನೆ ಫಸ್ಟ್ ಟೈಮ್ ಸರ್ವೆ ಮಾಡಿದಾಗ ಒತ್ತುವರಿ ಆಗಿದೆ, ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಕೊಟ್ಟರು. ಅದಕ್ಕೂ ಏನು ಮಾಡ್ದ, ಸ್ಟೇ ಇದೆ ಅಂತೇಳ್ಬಿಟ್ಟು ಸ್ಟೇ ತೋರಿಸ್ದ. ಆಯಿತು ಅಂತೇಳಿ ಅವ್ರು ಕೋರ್ಟ್ಗೆ ಹೋದರು. ಈಗ ಕೋರ್ಟಿಂದ ಆದೇಶ ಬಂದಿದ್ದಲ್ಲ ಸಮಯ, ಈಗ ಏನು ಮಾಡ್ತೀರಾ ನೀವೆಷ್ಟು ಸ್ಟೇಗಳನ್ನು ತೊಗೊಂಬರ್ತೀರಾ? ಈ ಕೋರ್ಟ್ ಮುಂದೆ ನೀವು ಎಲ್ಲ ಇದು ಚಿಕ್ಕವರೇ ತಾನೆ, ಕೋರ್ಟ್ಗನ್ನ ದೊಡ್ಡವರ? ನಾವು ಚಿಕ್ಕವರು, ಎಲ್ಲರೂ ಚಿಕ್ಕವರಣ್ಣ. ಕೋರ್ಟ್ ನ್ಯಾಯಾಲಯ ಆದೇಶ ಏನು ಮಾಡ್ತೈತೋ ಅದಕ್ಕೆ ನಾವು ತಲೆ ಬಾಗ್ತೀವಿ, ತಲೆ ಬಾಗಲೇಬೇಕು. ಹಂಗಂತೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಕಾನೂನಿಗೆ ನ್ಯಾಯಾಲಯಕ್ಕೇನೆ ದಿಕ್ತಪ್ಸೋಂಥ ಕೆಲಸ ಮಾಡ್ತಾರಲ್ಲ, ಈ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಅಂತ ನಮ್ಮ ಒಂದು ಆದೇಶ ಆಗಿದೆ. ಅಲ್ಲಿಂದಾನೇ ಬಂದಿದೆ, ಕೋರ್ಟಿಂದಾನೇ ಬಂದಿದೆ. ಒತ್ತುವರಿ ಆಗಿದೆ, ಅದನ್ನು ತೆರವುಗೊಳಿಸಿ ಅಂತ ಬಂದಿದೆ. ಅದು ಯಾವಾಗ ಅದನ್ನು ಮಾತಾಡ್ತೀವಿ, ಹೋಗಿ ಅವರು ಸಂಬಂಧಪಟ್ಟಂಥ RI ಮತ್ತು DT ಅವರು VA ಅವ್ರ ಹತ್ರ ಮಾತಾಡ್ತೀವಿ. ಅವ್ರು ಯಾವಾಗ ನಮ್ಗೆ ಡೇಟ್ ಕೊಡ್ತಾರೋ ಆ ಡೇಟ್ನ ಮತ್ತೆ ನಾವು ಅನೌನ್ಸ್ ಮಾಡ್ತೀವಿ. ಅನೌನ್ಸ್ ಮಾಡಿ ಹೊಡೆದು ಬಿಸಾಕ್ತೀವಿ ಅಷ್ಟೇ. ಯಾಕಂದರೆ ಜಾಸ್ತಿ ದಿನ ಆಗಿದ್ದು ಅಪ್ಡೇಟ್ ಕೊಟ್ಟು ಇದೊಂದು ಅಪ್ಡೇಟ್ ಅಷ್ಟೇ. ಸಂದೇಶ್ ಅವ್ರ ಬಗ್ಗೆ ಸುಮಾರು ಜನ ಊಹಾಪೋಹಗಳು ಏನೋ ಸುಮ್ಮನೆ ಹೇಳ್ಕೊಂಬರ್ತಾ ಇದ್ದಾರೆ. ಅಷ್ಟು ದುಡ್ಡಿಗೆ ಶಾಮೀಲಾಗಿದ್ದಾರೆ, ಅಷ್ಟು ದುಡ್ಡು ತಗೊಂಡಿದ್ದಾರೆ. ಯಾವ ಅನ್ನಾದ್ರೂ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಬಲಿ ಆಗ್ತೀವಪ್ಪ ನಾವು, ಬಲಿ ಆಗಲ್ಲ. 1 ರೂಪಾಯಿ ಸಿಂಗಲ್ ಪೈಸೆ ತಗೊಂಡಿರೋದು ಎಲ್ಲಾದರೂ ಪ್ರೂವ್ ಮಾಡಲಿ. ಅವ್ರು ಇಟ್ಕೊಂಡು ಸುಮ್ಮನೆ ನಾಟಕ ಆಡೋದಲ್ಲ. 1 ರೂಪಾಯಿ ತಗೊಂಡಿರೋದು ಏನಾದ್ರು ಪ್ರೂವ್ ಮಾಡಿದಾರೆ ಅಂತಂದ್ರೆ ನಾವು ಅವ್ರು ಏನು ಹೇಳಿದ್ರೆ ಅದು ನಾವು ಕೇಳ್ತೀವಿ. ನಾವು ಪ್ರೂವ್ ಮಾಡ್ತೀವಿ, ನಾವು ಪ್ರೂವ್ ಮಾಡ್ತೀವಿ. ನಮ್ಮ ಹತ್ರ ಇದೆ ದಾಖಲೆಗಳು. ನಾವು ಇಷ್ಟು ದಿನ ಹೋರಾಟ ಏನು ಮಾಡಿದೀವೋ ಅದನ್ನ ದಾಖಲೆಗಳ ಸಮೇತನೇ ಇವತ್ತು ಬಂದು ಹೊಡಿತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಕಷ್ಟ, ನಮ್ಮ ಶ್ರಮ, ನಮ್ಮ ಒಂದು ಸಂಘಟನೆಯ ಒಂದು ಹೋರಾಟದ ಫಲ. ಒಂದೇ ದಿನ ಲೀಗಲ್ ಒಪಿನಿಯನ್ ಬೇಕಾಗಿದ್ದು ಆಯ್ತು. 3 ದಿನ ಟೈಮ್ ತಗೊಳ್ಳಿ, 2 ತಿಂಗಳೇನಕ್ಕಾಯ್ತು? RI ಶಾಮೀಲಾಗಿರೋದಕ್ಕಾಯ್ತು. RI ನೇರವಾಗಿ ಬಂದಲ್ಲಿ ಎಲ್ಲರ ಮುಂದೆನೂ ನಿಮ್ಮದೇ ಮಾಧ್ಯಮ ಮಿತ್ರರು ನೀವೇ ಬಂದು ಕ್ಯಾಪ್ಚರ್ ಮಾಡ್ಕೊಂಡ್ರಿ RI ಆ ವಿಚಾರದಲ್ಲಿ ಶಾಮೀಲಾಗಿದ್ದ.
ಇನ್ನೊಂದು ಮೂಲ ವಲಯ ನಾನು ಹೇಳ್ತೀನಿ ನೋಡಿ, ಈ ಎಲ್ಲ ಜಮೀನುಗಳಿಗೂ ಏನು ಸ್ಟೇ ಕೊಟ್ಟಿದ್ರು ಹೈಕೋರ್ಟಿಂದ, ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಈ ಎಲ್ಲ ಸ್ಟೇಗಳು ವೇಕೆಂಟ್ ಆಗೈತಿ. ಟೋಟಲ್ ಎಲ್ಲ ಸ್ಟೇಗಳು ವೇಕೆಂಟ್ ಆಗೈತಿ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಗೆ ಆದೇಶ ಕಾಪಿ ಬರ್ತೈತಿ ನಮ್ಮ ಕೈಗೆ. ಅದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ, ಸ್ಟೇ ವೇಕೆಂಟ್ ಆಗಿರೋದ್ರ ಬಗ್ಗೆ ನಾನು ಮಾತಾಡಿಲ್ಲ. ಯಾಕಂದರೆ ಇನ್ನು ನಮ್ಮ ಕೈಗೆ ಇನ್ನೂ ಆದೇಶದ ಕಾಪಿ ಪ್ರತಿ ಬಂದಿಲ್ಲ. ಈಗ ಇನ್ನು ಕೆಲವು ದಿನಗಳಲ್ಲಿ ಬರ್ತೈತೆ. ಅದು 12 ನಿವೇಶನಗಳಿಗೆ ಸಂಬಂಧಪಟ್ಟಂಗೆ, 12 ವಿಲ್ಲಾಗಳಿಗೆ ಸಂಬಂಧಪಟ್ಟಂಗೆ ಸ್ಟೇ ವೇಕೆಂಟ್ ಆಗಿದ್ರು ನಮ್ಮ ಇವು ಅವ್ರ ಪಾಪ ಅದೇನೋ ಇಲ್ದನ್ಕ ಏನಪ್ಪ ಏನಂತೆ ಅದೇ ನಾನು ನೋಡ್ತೀನಿ, ಮಾತಾಡ್ತೀನಿ, ಮಾಡ್ತೀನಿ ಏನು ಮಾಡ್ತಾರೆ, ಯಾರಕ್ಕೆ ಮಾಡ್ತಾರೆ ಗೊತ್ತಿಲ್ಲ, ಕರೆಕ್ಟ್ ಆಗಿರೋ ಮಾಡ್ತೀನಿ ಅನ್ಕೊಂಡು ಇಒ ಆಫೀಸ್ಗೆ ಸರ್, ಇಒ ಆಫೀಸ್ಗೆ ಹೋದ್ರೆ ಇವತ್ತಿಗೆ ಕರೆಕ್ಟ್ ಆಗಿ ಒಂದು 10 ನಿಮಿಷ ಕುತ್ಕೊಂಡು ಅವ್ರ ನಮ್ಮ ಹತ್ರ ಮಾತಾಡಲ್ಲ. ನಿಸರ್ಗ ಬಡಾವಣೆ ಅಂದ ತಕ್ಷಣ ಅದೇನಾಗುತ್ತಾ ಗೊತ್ತಿಲ್ಲ ಅವ್ರಿಗೆ, ನಮ್ಮನ್ನ ಹಂಗೆ ಮಾತಲ್ಲೇ ನಾನು ಮಾತಾಡ್ತೀನಿ, ನಾನು ಇದು ಕೊಡ್ತೀನಿ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಇದೇ ಹೇಳ್ತಾರೆ ಹೊರತು ಉಡಾಪೆ ಆನ್ಸರ್ ಕೊಡ್ತಾರೆ ಅಷ್ಟೇ. ಅವರು ಏನು ಕರೆಕ್ಟಾಗಿ ಯಾವ ಥರ ಡೆಮಾಲೇಷನ್ ಆಗ್ತೈತೆ ನಿರ್ಮಾಣ ಶೆಲ್ಟರ್ಸ್ ಎಲ್ಲ ಅದೇ ಥರ ಆಗುತ್ತೆ. ರಾಜಿ ಆಗೋ ಬ್ಲಡ್ ಅಲ್ಲ ಇದು. ಇಲ್ಲಿ ಈ ರಕ್ತ ಹರಿತಾರದು ಅಂಬೇಡ್ಕರ್ ವಂಶಸ್ಥರ ರಕ್ತ. ಯಾವುದೇ ಕಾರಣಕ್ಕೂ ಯಾರಾದರೂ ನಮ್ಮ ಸಂದೇಶ್ವರ ರಾಜ್ಯ ತಾರೆ ದುಡ್ಡು ಬಗ್ತಾರೆ ಅನ್ನೋದಾದರೆ ಇವತ್ತೇ ಅದನ್ನು ತೆಗೆದಾಕ್ಬಿಡಿ.